ನಂತರ ಏನು ಮಾಡ್ತಾನವ ಬಂದ ಬಳಕ ಇವನ್ನೆಲ್ಲ ನನ್ನ ವೈರಿಗಳು ಮತ್ತು ಅಥವಾ ನನ್ನ ಸೇಡ ನನ್ನೆಲ್ಲ ಇದನ್ನೆಲ್ಲ ಮುಗೀತು, ಅವ್ರದ್ದು ಮುಗೀತು, ನನ್ನದು ಮುಗೀತು ಅಂತೇಳಿ ಈಗೆಲ್ಲ ಮೈ ಮರೆತು ಸಮಾಜಮುಖಿಯಾಗಿ ಇತ್ತಿತ್ತಲಾಗಿ ಏನು ಮಾಡ್ತಾನವ ಫುಲ್ಲ ದೇವಿ ಭಕ್ತ ಆಗ್ಬಿಡ್ತಾನವ, ಇನ್ವಾಲ್ವ್ ಆಗ್ಬಿಡ್ತಾನೆ ಅದ್ರಾಗ. ಅಧ್ಯಾತ್ಮ ಒಳಗೆ ಇನ್ವಾಲ್ವ್ ಆಗಿ ಯಾವ ಪರಿ ಆಗಿರ್ತಾನಪ್ಪ ಅಂದ್ರೆ ಅವ್ರ ಊರೊಳಗೆ ಲಕ್ಷ್ಮೀ ಗುಡಿದೊಂದು ಬೆಳ್ಳಿದೊಂದು ಮೂರ್ತಿ ಮಾಡಿಸ್ತಾನೆ, ಮುತ್ತೈತನ ಮಾಡಿಸ್ತಾನೆ. ಹೆಣ್ಮಕ್ಳ ಮ್ಯಾಗ ಅಪಾರ ಗೌರವ ಇಟ್ಕೊಂಡು ಪ್ರತಿಯೊಂದು ಮುತ್ತೈದರಿಗೆ ಸೇರಿ ಮಾಡೋದು, ಅವರಿಗೆ ಚಾಜಾ ಕೊಡೋದು, ಹಿಂಗೆ ಮಾಡ್ಕೋತ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ದ, ದೊಡ್ಡ ಇದು ಮಾಡ್ದ. ಅವ ಈಗ ಹ್ಯಾಂಗೆ ಆಗಿಬಿಟ್ಟಿದ್ನಪ್ಪ ಅಂದ್ರೆ ಇತ್ತಿತ್ತಲಾಗಿ 2-3 ವರ್ಷ ಪೂರ್ತಿ ಅಧ್ಯಾತ್ಮದಲ್ಲಿ ಒಲವು ಆಗ್ಬಿಟ್ಟಿದ್ದಾವೆ. ಪೂರ್ತಿ ಈ ಅಂಡರ್ ವರ್ಷ ಇದೇನದಲ್ಲ ಎಲ್ಲ ನಂದೆಲ್ಲ ಮುಗೀತು, ಎಲ್ಲ ಅವ್ರದ್ದು ಮುಗೀತು, ನಮ್ಮದು ಅವರು ಆರಾಮದಾರ, ನಾವು ಆರಾಮಿದ್ದೀವಿ ಅಂತೇಳಿ ಮೈ ಮರೆತು ಫುಲ್ ಅವರು ಅಧ್ಯಾತ್ಮ ಒಳಗೆ ಮುಳುಗಿದ್ದ. ಮುಳುಗ ಬಳಕ ಏನು ಮಾಡ್ದ, ಆಟೋಮೆಟಿಕ ಬಿಜಾಪುರದೊಳಗೆ ಸೆಟ್ಲಾದ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಇದರ ಮಧ್ಯೆ ಏನೈತಲ್ಲ, ಈ ಕೇಸಿಗೆ ಹೋದಾಗ ಏನಾಯ್ತಲ್ಲ, ಅವ್ರ ಮೊದಲಿನ ಅವ್ರ ಪತ್ನಿಯ ಅನಾರೋಗ್ಯದಿಂದ ಅವ್ರು ತಿರ್ಕೊಂಡ್ಬಿಡ್ತಾರೆ. ಅವ್ರಿಗೆ 1-2 ಮಕ್ಕಳು ಇರ್ತಾರೆ. ಅವ್ರ ಮಕ್ಕಳೆಲ್ಲ ಲಗ್ನ ಮಾಡಿಕೊಡ್ತಾನೆ, ಲಗ್ನ ಮಾಡಿ ಎಲ್ಲ ಆಗಿರ್ತದೆ. ಆದ ಬಳಿಕ ಏನು ಮಾಡ್ತಾರೆ, ಇತ್ತಿತ್ತಲಾಗಿ ಇಲ್ಲಿ ಕೋರ್ಟಿಗೆ ಹೋಗೋದ್ರಿಂದ ಕೋರ್ಟ್ಗೆ ಒಬ್ಬರು ಹಿರಿಯ ವಕೀಲರು ಪರಿಚಯ ಆಗ್ತಾರೆ. ಪರಿಚಯ ಬಳಿ ಆ ಹಿರಿಯರ ವಕೀಲರ ಒಳಗೆ ಒಬ್ಬರು ಮಹಿಳಾ ಲಾಯರ್ ಒಬ್ಬರು ಪರಿಚಯ ಆಗ್ತಾರೆ. ಪರಿಚಯ ಆಗಿ ಏನತ್ತಾರಲ್ಲ ಅವ್ರವ್ರ ವೈಯಕ್ತಿಕ ಏನಾಗ್ತಲ್ಲ ಅವರು ಮದುವೆ ಮಾಡ್ಕೊತಾನೆ. ಮದುವೆ ಆದ ಬಳಿಕ ಅವ್ರು ಏನು ಮಾಡ್ತಾರೆ, ಅವರು APP ಆಗ್ತಾರೆ. ಅವರು ಲಾಯರ್ ಇದ್ದವರು APP ಆಗ್ತಾರೆ. APP ಆದಾಗ ಏನದಲ್ಲ ಫಂಕ್ಷನ್ ಅವೆಲ್ಲ ಬೆಂಗ್ಳೂರಿಗೆ ಹೋಗಿರ್ತಾರೆ. ಬೆಂಗ್ಳೂರಿಗೆ ಹೋದಾಗ ಇವರು ಹೋಗ್ಬೇಕಲ್ಲ, ಮತ್ತು ಅವ್ರ ಮನೆಯವರಂದಾಗ ಹೋಗಿರ್ತಾರೆ. ಹೋದಾಗ ಎಲ್ಲ ಬಿಟ್ಟು ಏನಿರ್ತಾರೆ, ಇವರೆಲ್ಲ ಬಿಟ್ಟಿರ್ತಾರಲ್ಲ, ಎಲ್ಲ ಅದು ಎಲ್ಲ ಬಿಟ್ಟು ಎಲ್ಲ ತಮ್ಮ ಆತ್ಮರಕ್ಷಣೆಗಾಗಿ ಅಥವಾ ಎಲ್ಲ ಒಂದು ಸಂಬಂಧ ಹುಡುಗಿರ್ತಾರೆ. ಅವರು ಆತ್ಮರಕ್ಷಣೆಗಾಗಿ ಇರಬೇಕಲ್ಲ ಅದು. ಹೋದಾಗ ಬೆಂಗ್ಳೂರಿಗೆ ಹೋದಾಗ ಅವರೆಲ್ಲ ಕೇಳ್ತಾರೆ, ಅವ್ರು APP ಇದ್ದಾಗ ಅವ್ರು ಕೇಳ್ತಾರೆ ಇವ್ರು ಯಾರು ಅಂತಾನೆ. ಅವ್ರು ಪರಿಚಯ ಮಾಡ್ತಾರೆ, ಅವ್ರು ನಮ್ಮ ಮನೆಯವರು, ಇವ್ರು ಕಾಂಟ್ಯಾಕ್ಟರ್ ಅದಾರ. ಮತ್ತು ಎಲ್ಲ ಚೇಂಜ್ ಆಗಿದ್ನಲ್ಲ, ಕಾಂಟ್ಯಾಕ್ಟ್ ಮತ್ತೆ ಗುರ್ಸೋದು ಮಾಡ್ತಾರೆ ಎಲ್ಲ ಅವ್ರಿಗೆ. ಯಾವಾಗಿದು ಕೋರ್ಟ್ದಾಗ ಅವ್ನ ಮ್ಯಾಪ್ ಫೈರಿಂಗ್ ಐತಲ್ಲ, ಅವಾಗೆಲ್ಲ ಜನರಿಗೆ ಗೊತ್ತಾ, ನಮ್ಮ APP ಅವರು ಮನೆಯವರು ಹಿಂಗೆ ಅದಾರ ಅಂತೇಳಿ ಅವಾಗ ಅವ್ರಿಗೆ ಗೊತ್ತಾಯ್ತು. ಅವಾಗ ಅದಾದ ನಂತರ ಏನಾಗ್ತದೆ, ಅವ್ರು ಲಾಯರ್ ಏನು ಮಾಡ್ತಾರೆ, ಆಟೋಮೆಟಿಕ್ ಅವ್ರು ತಮ್ಮ ಯಾವುದೋ ಒಂದು ಕಾರಣಕ್ಕೆ ಸೊಲ್ಲಾಪುರಕ್ಕೆ ಹೋಗೋ ಮುಂದೆ ಕಾರ್ ಒಳಗೆ ಏನು ಮಾಡ್ತಾರೆ, ಅಲ್ಲಿ ಹೊರ್ತಿ ಹತ್ತಿರ ಏನು ಮಾಡ್ತಾರೆ, ಆಕ್ಸಿಡೆಂಟ್ ಆಗ್ತದೆ ಅವ್ರಿಗೆ. ಯಾರು ಇವ್ರ ಮಿಸ್ಸಸ್ಗೆ ಆಕ್ಸಿಡೆಂಟ್ ಆದಾಗ ಹೊರ್ತಿ ಆಸ್ಪತ್ರೆ ಒಳಗೆ ತರ್ತಾರೆ. ಅವಾಗ ಫಸ್ಟ್ ಇವನೇ ಭಾಗಪ್ಪ ಅಲ್ಲಿ ಹೋಗಿ ಅವನ ತನ್ನ ಇದೋ ನೋವನ್ನು ಇದು ಮಾಡಿಕೊಂಡು ಅಲ್ಲಿ ಆಸ್ಪತ್ರೆ ಒಳಗೆ ನೋಡಬಾರ್ದು. ಒಂದು ಹಾವಭಾವಗಳು ಅವ್ರ ಮನೆಯವ್ರು ಆಕ್ಸಿಡೆಂಟ್ ಆದಾಗ ಅವ್ನು ದುಃಖ ತಡಿಲಾರ್ದಂಥದ್ದು ಒಂದು ಮಾಡ್ಕೊಂಡು ಅದನ್ನೆಲ್ಲ ಮರೆತು ಅದೊಂದು ದೊಡ್ಡ ಇದೋಯ್ತು ಅವನಿಗೆ. ಅದು ಏನು ಅವ್ರ ಏನೋ ಚೆಂದಾಗಿ ಎಲ್ಲ ಆಗಿ ಒಂದು ಮಗು ಇದ್ದಿಲ್ಲ ಆಯ್ತಲ್ಲ, ಇದು ಐತಪ್ಪ ಅಂತೇಳಿ ಮಾನಸಿಕ ಒಂದು ಕಡೆ ಇತ್ತು, ಎರಡನೇದು ಅಧ್ಯಾತ್ಮ ಕಡೆ ಒಲವಿತ್ತು ಅವನಿಗೆ ಇತ್ತಿತ್ತಲಾಗ. ಅದು ಆದ ನಂತರ ತಂದೆ ಏನು ಮಾಡ್ದ, ಇಲ್ಲಿ ಮನೆ ಮಾಡಿಕೊಂಡು ಬಿಜಾಪುರ ಒಳಗೆ ಸೆಟ್ಲಾದವ ಇತ್ತಿತ್ತಲಾಗ.